ಹಾಕದೆ ಕೂದಲೆಲ್ಲ ಉದ್ರೋದು ಸರ್. ನಮ್ದು ಇಚ್ಚಿಂಗು ಒಟ್ಟು ಸರ್ ಏನು ಅಲ್ಲಲ್ಲೇ ನವೆ ಸರ್. ಹೇರ್ ವಾಶ್ ಪೌಡರ್ ಹಾಕಿದ ತಕ್ಷಣ ಏನೇನಾಗುತ್ತೆ ಗೊತ್ತಾ? ಈಗ ಟೊಳ್ಳಿರುತ್ತೆ ಕೂದಲು, ಅದು ಗಟ್ಟಿ ಆಗುತ್ತೆ. ಇನ್ನೊಂದು ಸಣ್ಣ ಇರುತ್ತೆ, ಅದು ದಪ್ಪ ಆಗುತ್ತೆ. ಎರಡನೇದು ರೂಟ್ಗಳು ಡ್ಯಾಮೇಜ್ ಆಗಲ್ಲ. ವಿತೌಟ್ ಡಿಟರ್ಜೆಂಟ್ ಇನ್ನಕ್ ತಡ ನಡ್ರಿ. ಏನೇ ನಾನು ಹಾಕ್ತೀನಿ ಇದ್ರಲ್ಲಿ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಸೀಗೆಕಾಯಿ, ಎರಡನೇದಾಗಿ ಅಂಟ್ವಾಳ. ಡಿಟರ್ಜೆಂಟ್ ಇಲ್ಲ ಅಂದ್ರೆ ನೊರೆ ಬರಲ್ಲ, ಆದ್ರೆ ನಮ್ಮ ಪ್ರಕೃತಿ ದತ್ತವಾದ ಅಂಟ್ವಾಳ ಇದೆಯಲ್ಲ ಅದು ನೊರೆ ಬರಂಗ್ ಮಾರುತ್ತೆ. ಮೂರನೇದಾಗಿ ಅವ್ರಕೆ ಹೂವ, ನಾಲ್ಕನೇದಾಗಿ ರೋಸ್ ಮೇರಿ, ಐದನೇದಾಗಿ ದಾಸವಾಳದ ಹೂವು ಮತ್ತೆ ಅದ್ರ ಎಲೆ, ಆರನೇದಾಗಿ ಬಿಲ್ಪತ್ರೆ, ಒಣನೆಲ್ಲಿ, ಒಣಗೊನೆ ಸೊಪ್ಪು, ಲಾವಂಚ. ಆಮೇಲೆ ಅದರಲ್ಲಿ ಒಳ್ಳೆ ಘಮ ಸುವಾಸನೆ ಇರುತ್ತೆ. ಸೀಗೆಕಾಯಿ, ಒರಿಜಿನಲ್ ಸೀಗೆಕಾಯಿ, ನೊರೆನೂ ಬರುತ್ತೆ, ಪ್ಲಸ್ ನಿಮ್ಗೆ ತಲೆರಿರೋ ಕೊಳೆ ಹೋಗುತ್ತೆ. ಈ ಕುಪ್ಪೆ ಸೊಪ್ಪು ಏನ್ ಗೊತ್ತಾ? ಕುಪ್ಪೆ ಸೊಪ್ಪು ಇಚ್ಚಿಂಗ್ ನ ಸರಿ ಮಾಡುತ್ತೆ, ಸ್ಕಿನ್ ಡಿಸೀಸ್ ಇದ್ರೂ ಸರಿ ಮಾಡ್ಬಿಡುತ್ತೆ. ಆಮೇಲೆ ಬೇವು, ರೋಸಾ ಹೂವಿನ ದಳ, ಕಪ್ಪು ಜೀರಿಗೆ, ಗೇವು ಗೆಡ್ಡೆ, ಮೆಂತ್ಯ, ಬಿಳಿ ಮೆಣಸಿನ ವಿಶೇಷ ಏನ್ ಗೊತ್ತಾ? ತಲೆಯಲ್ಲಿ ನೀರ್ ಇರುತ್ತಲ್ಲ ಅದನ್ನ ಕಿತ್ತಾಕ್ಬಿಡುತ್ತೆ. ಇದ್ರ ಜೊತೆ ಪಚ್ಕರ್ಪೂರ ಹಾಕ್ತಿವಿ, ತಂಪಗಿರುತ್ತೆ. ಆಮೇಲೆ ಸುವಾಸನೆ ಹೆಚ್ಚಿಗಿರುತ್ತೆ. ಒಂದು ಸರಿ ನೀವೇನಾದ್ರು ತಗೊಂಡ್ಬಿಟ್ರೆ ಪುನಃ 50 ಸರಿ ಫೋನ್ ಮಾಡ್ತೀರಾ, ಎಲ್ಲರಿಗೂ ಕೊಡಿಸ್ಬಿಡ್ತೀರಾ. ಹೇರ್ ವಾಶ್ ಪೌಡರ್ ಮಿನಿಮಮ್ 1/4 kg ತಗೊಬೇಕು. 100 ಗ್ರಾಮ್ 50 ಗ್ರಾಮ್ ಎಲ್ಲ ಸಿಕ್ಕಲ್ಲ. ಇಷ್ಟು ಕೈಯಲ್ಲಿ ತಗೊಂಡ್ರೆ ನೀವು ಅಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ನೊರೆ ಬರುತ್ತೆ. ಹೊರಗಡೆ ಸ್ನಾನ ಮಾಡ್ಕೊಂಡ್ ಬಂದ್ರೆ ಕೇಳ್ತಾರೆ ಯಾವ ಶಾಂಪು ಹಾಕಿದ್ಯಾ ಅಂತ. ಶಾಂಪು ಅಲ್ಲ, ಹೇರ್ ವಾಶ್. ಇಚ್ಚಿಂಗು ಏನು ಇದೆಲ್ಲ ತೆಗ್ದಾಕ್ಬಿಡುತ್ತೆ. ಬೇರೆ ಶಾಂಪು ಹಾಕೋದ್ರಿಂದ ಏನಾಗುತ್ತೆ, ನಿಮ್ಗೆ ಸೈಡ್ ಎಫೆಕ್ಟ್ ಇರುತ್ತೆ, ಎಲ್ಲ ಕೆಮಿಕಲ್ ಅಲ್ವಾ. ಆಮೇಲೆ ರೂಟ್ ಕಾಸ್ಟ್ ಇದೆಯಲ್ಲ ಸ್ಪ್ಲಿಟ್ ಆಗಲ್ಲ. ಎರಡನೇದು ರೂಟ್ಗಳು ಡ್ಯಾಮೇಜ್ ಆಗಲ್ಲ. ಹಂಗಾಗಿ ಪ್ರಕೃತಿ ದತ್ತವಾದದ್ದು ಎಲ್ಲರೂ ಬಳಸಬಹುದು. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಬಳಸಬಹುದು. ನಮ್ಮ ಭಾರತ ದೇಶದ್ದು ಯಾಕೆ ಬಳಸಬಾರ್ದು? ವಿತೌಟ್ ಕೆಮಿಕಲ್ ಹೇರ್ ವಾಶ್ ಪೌಡರ್ ಬೇಕಾದಲ್ಲಿ ಇಲ್ಲಿ ಕೆಳಗಡೆ ನೋಡಿ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ, ನಮ್ಮ ವೆಬ್ಸೈಟ್ naturebeats.in ಇಲ್ಲಿಗೆ ಹೋಗಿ ಬೈ ಮಾಡಬಹುದು ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದಕ್ಕೆ ಎಲ್ರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.